ಟೆಂಪಲ್ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಊಟ ಅಂತ ಕೇಳಿ ಬರ್ತೇವೆ. ಊಟ ಉಂಟ ಅಂತ ಕೇಳಿ ಬರ್ತೇವೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಲೈಕ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ನಡೀತಾನೆ ಇರುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ಇವತ್ತು ಆ್ಯಕ್ಚುಲಿ ರಂಗಪೂಜೆ ಇದೆ. ಎಲ್ಲಪ್ಪ ಅಂದರೆ ನಮ್ಮ ನಿಯರ್ ಬೈ ಸೌತಡ್ಕ ಟೆಂಪಲ್. ಲೈಕ್ ಎಲ್ರಿಗೂ ಗೊತ್ತೇ ಇರುತ್ತೆ ಸೌತಡ್ಕ ಟೆಂಪಲ್ ಎಲ್ಲಿದೆ ಆ್ಯಂಡ್ ಅಲ್ಲಿದ್ದ ಮಹತ್ವ ಏನು ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಬನ್ನಿ. ಸೊ ನಾವು ಹೋಗ್ತಾ ಇರೋದು ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಅಜ್ಜಿ ಇಬ್ರು ಚಿಕ್ಕಮ್ಮಂದಿರಿದ್ದಾರೆ ಆ್ಯಂಡ್ ಇಬ್ರು ತಂಗಿ ಅಂದಿರು ಆ್ಯಂಡ್ ಡ್ಯಾಡಿ ಅಮ್ಮ ಎಲ್ಲ ಲೈಕ್ ಅಮ್ಮ ಶಾಪಲ್ಲಿ ಇರ್ತಾರೆ ಆ್ಯಂಡ್ ಡ್ಯಾಡಿ ಮತ್ತೆ ಬರ್ತೀನಿ ಅಂತ ಹೇಳಿದ್ರು. ಸೊ ತಮ್ಮ ಎಲ್ಲ ಹೋಗಿದ್ದಾನೆ, ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡಕ್ಕೆ ಹೋಗಿದ್ದಾನೆ. ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಓಕೆ, ಅವ್ನು ಮತ್ತೆ ವ್ಲಾಗ್ ನೋಡ್ಬಿಟ್ಟು ಏನೆಲ್ಲ ಬೈತಾನೆ ಅವನು. ಓಕೆ, ಇವಾಗ ಹೊರಡೋಣ, ಏನಾಗುತ್ತೆ ಅಂತ ನೋಡೋಣ. ಕಮ್ ಆನ್ ಗೈಸ್, ಇವಾಗ ಫೈನಲಿ ಟೆಂಪಲ್ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಬ್ಯಾಕ್ ಸೈಡ್ ಐಟಮ್ಸ್ ಎಲ್ಲ ಇದೆ, ಸೊ ಅದನ್ನು ತೆಗಿಬೇಕಾಗುತ್ತೆ. ಇವಾಗ ರಶ್ ಹೆಂಗಿದೆ ಅಂದ್ರೆ ಇವಾಗ ತೋರಿಸ್ತೀನಿ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ಗುರು. ಫುಲ್ ಅಂದರೆ ಸ್ವಾಮಿ ಅಯ್ಯಪ್ಪ ಯಾರು ಹಾಕಿದ್ದಾರೆ ಅವರೆಲ್ಲ ಇದ್ದಾರೆ ಆ್ಯಂಡ್ ರಜಾ ಅಂಥದ್ದು ಏನಿಲ್ಲ, ಬಟ್ ಆಲ್ಸೋ ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಕ್ಚುಲಿ ನಮ್ಮ ಪೂಜಾ ಇದೆಯಲ್ವಾ, ಹಾಗಾಗಿ ಕಾರ್ನ ಇಲ್ಲಿ ತನಕ ಬಿಟ್ಟರು ನಮ್ಗೆ ಬರೋಕ್ಕೆ. ಅಲ್ಲೂ ಫುಲ್ ಜಾಮು, ಇಲ್ಲೂ ಫುಲ್ ಜಾಮು, ಕಂಪ್ಲೀಟ್ಲಿ ಎಲ್ಲ ಕಡೆ ಜಾಮು. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಕಾರಲ್ಲಿ ಇಟ್ಟಿರೋ ಒಂದು ಗಣಪತಿ ಮಿಸ್ಸಿಂಗ್ ಆಗಿದೆ. ಸೊ ಅದನ್ನು ಪರ್ಚೇಸ್ ಮಾಡಬೇಕು. ಎಷ್ಟೋ ದಿನ ಪ್ಲ್ಯಾನ್ ಮಾಡಿದ್ದೆ ನಾನು ಪರ್ಚೇಸ್ ಮಾಡಬೇಕು ಅಂತ. ಬಟ್ ಇವಾಗ ಗಣಪತಿ ಟೆಂಪಲ್ಗೆ ಬಂದಿದ್ದೀನಲ್ವ, ಸೊ ಇಲ್ಲೇ ಪರ್ಚೇಸ್ ಮಾಡಿಬಿಟ್ಟು ಹೋಗೋಣ. ಓಕೆ, ಸಿಕ್ಕಾಪಟ್ಟೆ ರಶ್ ಇದೆ ಗುರು. ಇವ್ರ ಫ್ಯಾಮ್ಲಿ ಎಲ್ಲ ಬಂದ್ಬಿಟ್ಟು ಕಳಿಸ್ತಾ ಇದ್ದಾರೆ, ಅಂದರೆ ಸ್ವಾಮಿಗಳನ್ನ ಕಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಟೆಂಪಲ್ ಬಂದುಬಿಟ್ಟು ನಮ್ಮದೊಂದು ಲೈಕ್ 5 minutes ಆರ್ ಟು 10 minutes ದಾರಿ ಇರೋದಷ್ಟೇ. ಇಲ್ಲಿಗೆ ಬರೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ನಾನು ಲೈಕ್ ಏನಾದರೂ ಡಿಪ್ರೆಷನ್ ಆರ್ ಲೈಕ್ ಸ್ಯಾಡ್ನೆಸ್ ಏನಾದರೂ ಇದ್ದರೆ ಇಲ್ಲಿಗೆ ನಾನು ಬಂದು ಹೋಗ್ತಾ ಇರ್ತೀನಿ ಬೈಕಲ್ಲಿ. ಆ್ಯಂಡ್ ಮೇಯ್ನಾಗಿ ಬೈಕ್ ಪೂಜೆ ಮಾಡೋದು ನಾನು ಇಲ್ಲೇ, ಇದೇ ಟೆಂಪಲ್ ಬಂದುಬಿಟ್ಟು. ಪೂಜೆ ಆಗ್ತಾ ಇದೆ ಇವಾಗ. ಆ್ಯಂಡ್ ನಮ್ಗೆ ಬಂದುಬಿಟ್ಟು ಅದೇ ರಂಗ ಪೂಜೆ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗ್ಬೇಕಷ್ಟೇ ಇವಾಗ. ಫೈನಲಿ ಗೈಸ್, ನಮ್ಗೆ ನೋಡಾಗಿದ್ದು ಪೂಜೆ ಎಲ್ಲ ಮುಗೀತು. ಆಂಟಿ 1 ವಾರ ಸಾಕು, ಕುತ್ಕೊಂಡು ತಿನ್ಬೋದು. ಪವಿತ್ರಂಟಿ ಅವ್ರಿಗೆ ಪಾಪ ನಾಚಿಕೆ ಆಗ್ತಾ ಇದೆಯಂತೆ. ಸಾರಿ ಇಲ್ಲಿದಾರಲ್ವಾ, ಇಲ್ಲಿದ್ರೆ ಅವ್ರು ಮಾಡರ್ನ್ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೋರು ಅವರು. ಊಟ ಅಂತ ಕೇಳಿ ಬರ್ತೇವೆ. ಊಟ ಉಂಟ ಅಂತ ಕೇಳಿ ಬರ್ತೇವೆ. ಏನ್ರಿ ಇಲ್ಲೂ ಊಟ ಬಿಡಲ್ವಲ್ಲ ನೀವು? ಮನೇಲಿ ಹಂಗೆ ಮನೇಲಿ ಹಂಗೆ ಬ್ಯಾಟಿಂಗ್ ಮಾಡ್ಬಿಟ್ಟು ಬಂದಿದ್ದಾರೆ, ಇಲ್ಲಿ ಮತ್ತೆ ಊಟ ಅಂತೆ. ಎನ್ನಕಾಯ್ತು ಅಂಜಿಂಡು. ಇವರೆಲ್ಲರೂ ಮತ್ತೆ ಊಟ ಇದೆಯಾ ಅಂತ ನೋಡ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಯಪ್ಪ ದೇವ್ರೇ. ಓಕೆ, ಇಲ್ಲಿ ಪೂಜಾ ಮುಗೀತು ಇವಾಗೆಲ್ಲ. ಸೊ ಇವಾಗ ಅನ್ನದಾನ ಇನ್ನೂ ಇದೆಯಂತೆ. ಸೊ ನಾವು ಸ್ವಲ್ಪ ಪಾಯಸ ಏನಾದರೂ, ಅವಳು ಬರ್ತಾಳಂತೆ ವ್ಲಾಗಲ್ಲಿ. ಮಾತಾಡು. ಹಾಯ್ ಗಾಯ್ಸ್, ನನ್ನ ಸ್ವಲ್ಪ ನಾನು ಇವತ್ತು ಫಸ್ಟ್ ಬ್ಲಾಗ್ ಮಾಡೋದು. ಈಗ ಊಟ ತಿನ್ಲಿಕ್ಕೆ ಹೋಗುದು. ಬಾಯ್. ಊಟ ತಿನ್ಲಿಕ್ಕಲ್ಲ, ಬರೀ ಪಾಯಸ ತಿನ್ನೋದಿಕ್ಕೆ.
ನಾ ಬಾಯಿ ಮುಚ್ಬೇಕಂತೆ. ನನ್ನ ಹೆಸರು ನನ್ನ ಹೆಸರು ಕಲ್ಪಶ್ರೀ ಅಲ್ಲ ರೈಡರ್ ಪಾಂಡ ಅಂತ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಯಕ್ಷಗಾನ ನಡೀತಾ ಇದೆ. ಸೊ ಸ್ವಲ್ಪ ಪಾಯಸ ಎಲ್ಲ ತಿನ್ಕೊಂಡು ಬಂದು ಮತ್ತೆ ಯಕ್ಷಗಾನ ನೋಡಕ್ ಹೋಗೋಣ. ಓಕೆ, ಬಾರೆ ಅಲ್ಲಿ ಬಿಟ್ಟೋದ್ರು ನಮ್ಮನ್ನ. ಗೈಸ್ ನೋಡಿ, ಇವಳು ಅದನ್ನು ನೋಡ್ಕೊಂಡು ಅಲ್ಲೇ ಸ್ಟಕ್ ಆಗೋಗಿದ್ದಾಳೆ. ಆದ್ರೆ ಮನೆಯವರೆಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ ನಮ್ಮನ್ನ. ಅನ್ನ ಪ್ರಸಾದ. ಆಕ್ಚುಲಿ ಇಲ್ಲಿರೋ ಊಟ ಏನ್ ಗೊತ್ತಾ, ನಾವಿಬ್ರು ಇವತ್ತು ಮ್ಯಾಚಿಂಗ್ ಹಾಕೊಂಡಿದೀವಿ. ಆಕ್ಚುಲಿ ನಾನು ಊಟ ಮಾಡೋದು ಕಮ್ಮಿ, ಬಟ್ ಇದ್ರ ಸ್ಮೆಲ್ಲೇ ಇದು ಮಾಡುವಾಗ ಊಟ ಮಾಡೋಣ ಅನಿಸ್ತಾ ಇದೆ. ಊಟ ಮಾಡೋಣ. ಚೂರಿ ಅವಾವೆ ಚೂರಿ ಹಿಡ್ದು ಪಾಡೋಲ್ಲ ಚಂದ್ರ ಆಂಟಿ ಮಾಡ್ಲಿ. ಹೆಂಗಿದೆ? ಚೆನ್ನಾಗಿಲ್ಲ. ಏನು ಚೆನ್ನಾಗಿದೆ ಪಾಯಸ. ಅವ್ರು ನೋಡಿ ಬ್ಯಾಟಿಂಗ್ ಮಾಡ್ತವ್ರೆ. ತಿನ್ನೋದೇ ಬಿಟ್ಬಿಟ್ರು ಪಾಪ. ಅವ್ರು ತಿನ್ನೋ ಒಂದು ಸ್ಟೈಲೇ ಬೇರೆ. ಇವ್ರು ಕಾಯ್ತಾ ಇದಾರೆ ಏನಕ್ಕೆ ಇವ್ರನ್ನ ತಗೊಂಡ್ಲೇ ಇಲ್ಲ ಅಂತ. ಪಾಯಸ ಮಾತ್ರ ಅಮೇಝಿಂಗ್. ನಮ್ಮ ಮನೇಲೂ ಹಸು ಇದೆ, ಆದ್ರೆ ಈ ಕಲರ್ ಬರೋದೇ ಇಲ್ವಲ್ಲ. ಎಷ್ಟು ಕ್ಯೂಟ್ ಆಗಿದೆ ಇದು. ಅಯ್ಯೋ, ನಮ್ಮ ಮನೇಲೆಲ್ಲ ಆ ಕಲರ್ ಆಗೋದು ನೋಡಿ. ಅದೊಂದು ನೋಡಿ, ಅದೆಷ್ಟು ಚೆನ್ನಾಗಿದೆ ಕಲರು. ನಮ್ಮನೇಲಿ ಈ ರೀತಿ ಎಲ್ಲ ಆಗೋದೇ ಇಲ್ಲ. ಸ್ವಲ್ಪ ಜೋರಿರ್ಬೇಕು. ಬಾ ಹೋಗೋಣ. ಅಯ್ಯೋ, ಇದು ಮಾತ್ರ ಕ್ಯೂಟ್ ಉಂಟು. ಡಬಲ್ ಸೈಡ್ ಗಮ್ ಟೇಪ್. ಸರಿ ಬರ್ಪೇವೆ. ಸೊ ನಾನು ಸೆಲೆಕ್ಟ್ ಮಾಡಿರೋ ಗಣಪತಿ ಇದರಲ್ಲಿದೆ. ಸೊ ಹೋಗ್ಬಿಟ್ಟು ಹಣ್ಸೋಣ. ತುಂಬ ಸೆಲೆಕ್ಷನ್ ಇತ್ತು. ಸರ್ಚ್ ಮಾಡಿ ತಲೆ ಫುಲ್ ಹಾಳಾಗೋಗಿತ್ತು. ಸೊ ಫೈನಲಿ ಸೆಲೆಕ್ಷನ್ ಆಯಿತು ಗೈಸ್. ಸೊ ನಾವು ಗಾಡಿ ಹತ್ರ ಹೋಗೋಣ. ಸೊ ಸೆಲೆಕ್ಷನ್ ಎಲ್ಲ ಆಯಿತು. ಸೊ ಬನ್ನಿ ಫಿಕ್ಸ್ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಶೇಕೆ ಬರ್ತಿದೆ. ಸಿಕ್ಕಾಪಟ್ಟೆ ಶೇಕೆ ಇದೆ ಗೈಸ್. ಗಾಯ್ಸ್ ನಾವಿವಾಗ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನಿಮ್ಮ ಗಣಪತಿ ನೋಡಿ, ಸ್ಮಾಲ್ ಗಣಪತಿ ಟಿನ್. ಸೊ ಇದನ್ನ ಇವಾಗ ಫಿಕ್ಸ್ ಮಾಡ್ಬೇಕು ಅಲ್ಲಿಗೆ. ಓಕೆ, ನಮ್ಮ ಗಣಪತಿನ ಇಲ್ಲಿ ಹಂಚಿದ್ದೀವಿ. ಆ್ಯಕ್ಚುಲಿ ಎಷ್ಟೋ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಇದೇ ಗಣಪತಿ ತೊಗೊಳ್ಬೇಕಂತ. ಆ್ಯಂಡ್ ಹಳೆ ಗಣಪತಿ ಇತ್ತಲ್ವಾ, ಎಲ್ಲೋಯ್ತು ಅದಿಲ್ಲ ಬಿಡಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ತಮ್ಮಂದು ಪರ್ಫ್ಯೂಮ್ ಅವ್ನು ಮರ್ತೋಗ್ಬಿಟ್ಟಿದ್ದಾನೆ. ಅವ್ನು ನೆನಪೇ ಇಲ್ಲ ಇದು. ಈ ಪರ್ಫ್ಯೂಮ್ನ ಸ್ಟೀಲ್ ಮಾಡೋಣ. ಓಕೆ, ಆ್ಯಂಡ್ ಕದ್ರು ಅವನಿಗೆ ಗೊತ್ತಾಗುತ್ತೆ. ಬಟ್ ವಿಷಯ ಏನಪ್ಪ ಅಂದರೆ ಅವನಿಗೆ ಇದ್ರ ನೆನಪೇ ಇಲ್ಲ. ಆ್ಯಂಡ್ ಅವ್ನ ರೂಮಲ್ಲಿ ತುಂಬಾ ಪರ್ಫ್ಯೂಮ್ಸ್ ಇದೆ. ಓಕೆನಾ, ಅವ್ನು ಪರ್ಫ್ಯೂಮ್ ತುಂಬಾ ಕಲೆಕ್ಟ್ ಮಾಡಿಟ್ಟಿದ್ದಾನೆ. ಸೊ ಇದ್ರದ್ದು ಅವ್ನು ನೆನಪೇ ಆಗಲಿಲ್ಲ ಅನಿಸುತ್ತೆ. ಸೊ ಇದನ್ನು ನಾನು ತೊಗೊಂಡೋಗ್ತೀನಿ. ಆಮೇಲೆ ವ್ಲಾಗ್ ನೋಡ್ಬಿಟ್ಟು ಏನಾದರೂ ಅಂತಾನೆ ನೋಡಿ. ಅದಕ್ಕೆ ಇದನ್ನು ಕಟ್ ಮಾಡೋದೇ ಬೆಸ್ಟ್ ಅನಿಸುತ್ತೆ. ಆ್ಯಕ್ಚುಲಿ ಇವತ್ತೇನೋ ಒಂಥರ ಮೋಡ ಬಂದಂಗಿದೆ ಫುಲ್ಲು. ನಮ್ಮ ಜೋಯನ್ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್. ರಾತ್ರಿ ಆಗೋಯ್ತು. ಮತ್ತೆ ಬೆಳಗಿನ ಪೂಜೆ ನೋಡಿದ್ರಿ ನೀವು ಹೆಂಗಿತ್ತು, ಏನು ಕತೆ ಅಂತ. ಸೊ ಮತ್ತೆ ಪೂಜೆನಾ ಅಂತ ಕೇಳ್ತಾ ಇದ್ದೀರಾ? ಎಸ್, ನಮ್ಮೂರಲ್ಲೇ ಅಯ್ಯಪ್ಪನ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಪೂಜೆ ನಡೀತಾ ಇದೆ. ಸೊ
ನಾವಿವಾಗ ಮತ್ತೆ ಹೊರಟಿದ್ದೀವಿ. ಆ್ಯಂಡ್ ನನ್ನ ಗೆಟಪ್ ಬಂದ್ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀನಿ, ಮತ್ತೆ ಚೂಡಿದಾರ್ ಹಾಕಬೇಕಿದ್ರೆ ಸೊ ಲೈಕ್ ಟ್ರೆಡಿಷ್ನಲ್ ಅಷ್ಟೊಂದು ಬೇಕಾಗಿಲ್ಲ, ಲೈಕ್ ಪ್ಯಾಂಟ್ ಶರ್ಟೇ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಚಿಕ್ಕಪ್ಪ ಕಾರ್ ಟರ್ನ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಸೊ ಮನೆಯಿಂದ ಚಿಕ್ಕಪ್ಪ ಮತ್ತು ಡ್ಯಾಡಿ, ಮಮ್ಮಿ, ಅಜ್ಜಿ, ಚಿಕ್ಕಮ್ಮ, ತಂಗಿ, ತಮ್ಮ ಎಲ್ಲರೂ ಹೊರಟಿದ್ದೀವಿ. ಆ್ಯಂಡ್ ಬನ್ನಿ. ಹೆವಿ ಡ್ರೈವರ್ ನೋಡಿ, ಇಷ್ಟೇ ಗ್ಯಾಪು. ಎಲ್ಲಿ ಇಲ್ಲಿ? ಓಯ್, ನನ್ನ ತಮ್ಮ ಪಂಚೆ ಹಾಕೊಂಡು ಹೊರಟಿದ್ದಾನೆ. ಓ, ನಮ್ ಚಿಕ್ಕಪ್ಪನು ಪಂಚೆ ಹಾಕೊಂಡಿದ್ದಾರೆ. ಏನೇನು ಲಿಪ್ಸ್ಟಿಕ್ ಹಾಕ್ಲೇ ಇಲ್ಲ. ಲಿಪ್ಟಿಕ್ ಬೇಡವೆ? ನೀನ್ ಹಾಕಿದ್ದೆ. ನಮ್ ಚಿಕ್ಕಮ್ಮ ನೋಡಿ, ಯಾರು ಬೇಜಾರು ಪಡ್ಕೊಳ್ಬೇಡಿ, ಒಳಗೋದ್ರು. ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಯಾವ ಗೆಟಪ್ ಅಲ್ಲಿ ಇದ್ರು, ಇವಾಗ್ಲೂ ಅದೇ ಗೆಟಪ್ ಅಲ್ಲಿ ಇದ್ದಾರೆ. ಸೊ ಗೈಸ್, ನನ್ನ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೊಂಡೆ. ವೈ? ಬಿಕಾಸ್ ನಮ್ಮ ಅಮ್ಮ ಹೇಳಿದ್ರು ಅದೆಲ್ಲ ಹಾಕ್ಬಾರ್ದು ಅಂತ. ಸೊ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಇವಾಗ ಹೊರಡೋಣ. ಏನೇನು ಅವಾಗದ್ದೇ ಚೆನ್ನಾಗಿದೆ. ನಮ್ ಚಿಕ್ಕಪ್ಪನೇ ಹೇಳಿದ್ದು ಆ ಗೆಟಪ್ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ಇವಾಗ ಈ ಗೆಟಪ್ ಹಾಕೊಂಡು ಬಂದ್ರೆ ನೋಡಿ ಏನಂತ ಇದ್ದಾರೆ ಅಂತ. ಇಲ್ಲಿ ಇವ್ರು ಮಾತ್ರ ಫುಲ್ ಟ್ರೆಡಿಷನಲ್ ಆಗಿ ಪಂಚೆಲ್ಲ ಹಾಕೊಂಡು ಹೊರಟವ್ರೆ. ಕೇಕ್ ಏನ್ ಗುರು, ಐಫೋನ್ 17 Pro ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಂಗ್ ಪ್ಲೇ ಆಗ್ತಾನೆ ಇದೆ. ಆ್ಯಕ್ಚುಲಿ ಪರವಾಗಿಲ್ಲ. 14 ಹಂಗೆಲ್ಲ ಏನಿರಲಿಲ್ಲ. ರೈಟ್ ಬರ್ಬೋಗ ಹಾಕೊಳ್ಳೋಣ. ಹೇಯ್ ಕುಂತಲೆ, ನನ್ನ ಬಿಟ್ಬಿಟ್ಟು ಹೋಗ್ತಾ ಇದಾರೆ ಇವರು. ಸೆಲ್ಫಿ ಅಣ್ಣ, ವಿಡಿಯೋ ಮಲ್ತೊಂದಿಲ್ಲ, ಬಟ್ ಆನ್ಲ ಸಾಂಗ್ ಪ್ಲೇ ಅವನುಂಡು. ನಾ ಹೇಳಿದ್ನಲ್ಲ ಗೈಸ್, 17 Pro ಅಲ್ಲಿ ಲೈಕ್ ಐ ಆಮ್ ರಿಯಲಿ ಹ್ಯಾಪಿ. ಗೈಸ್, ಲಾಸ್ಟ್ ಟೈಮ್ ಒಂದು ವ್ಲಾಗ್ ಮಾಡಿದ್ದೆ ನೋಡಿ, ಬ್ರಿಡ್ಜ್ದು. ಲೈಕ್ ಟೆಂಡರ್ ಎಲ್ಲ ಸಿಕ್ಕಿದೆ. ಲೈಕ್ 2026 ಫಸ್ಟ್ ವೀಕಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಜಾನ್ವರಿ ಮುಗಿತಾ ಬಂತು, ಇನ್ನೂ ಯಾರ್ದು ಪತ್ತೇನೇ ಇಲ್ಲ. ಇದೇ ರೀತಿ JCB ಎಷ್ಟೋ JCB ಹೋಗುತ್ತದೆ ಗೈಸ್, ಆದ್ರೆ ಬ್ರಿಡ್ಜ್ ಅಂತೂ ಕಟ್ ಆಗಲ್ಲ. ಯಾರಣ್ಣ ನಮ್ಮ ಅಮ್ಮನ್ ಚೆನ್ನಾಗಿದೆ. ಬ್ರಿಡ್ಜ್ ಎಲ್ಲಾದ್ರೂ ಕಟ್ಟಾದ್ರು ಅಂತ. ಹಂಗಿದ್ರೆ ಯಾವಾಗ್ಲೂ ಬೀಳ್ಬೇಕಿತ್ತು ಈ ಬ್ರಿಡ್ಜ್. ಆಕ್ಚುಲಿ ಈ ಕಾರ್ ಪಾಸ್ ಆಗೋದೇ ತುಂಬಾ ಕಷ್ಟದಲ್ಲಿ. ನಾ JCB ನ ಹೆಂಗ್ ತಗೊಂಡ್ ಬಂದಿದಾನೋ. ನಮ್ ಚಿಕ್ಕಪ್ಪನ್ ಕೊಟ್ಬಿಡ್ಬೇಕು, ಹೆವಿ ಡ್ರೈವರ್. ಓಡಿಸ್ತೀರಾ ಚಿಕ್ಕಪ್ಪ JCB? ನಮ್ ಡ್ಯಾಡಿ ನಮ್ಗಿಂತ ಮುಂಚೆನೆ ರೀಚ್ ಆಗಿದ್ದಾರೆ. ಪೂಜೆ ನಡೀತಾ ಇದೆ. ಓಡಿ ಗಾಯ್ಸ್, ನೋಡಿ ಗಾಯ್ಸ್, ನನ್ನ iPhone 14 ಹೆಂಗ್ ಮಾಡಿಟ್ಟಿದ್ದಾನೆ ಅಂತ. ನನ್ DP ಇತ್ತು, ಇವಾಗ ಅವನ್ ಮಾಡಿಟ್ಟಿದ್ದಾನೆ. ಪರವಾಗಿಲ್ಲ, ನನ್ನ ತಮ್ಮ ಅಲ್ವಾ, ತಗೋ. ಪೂಜೆ ಆಗ್ತಾ ಇದೆ, ಬನ್ನಿ ಹೋಗೋಣ. ಊಟ ಮಾಡೋ ಟೈಮ್.
ಊಟ ಮಾಡ್ತಾ ಇದ್ದೆ. ಇದು ಚಿಕ್ಕು ಶೀರಾ ನೆಕ್ಸ್ಟ್ ಲೆವೆಲ್ ಆಗಿದೆ ಟೇಸ್ಟು. ಬಟ್ ಇವನು ತಿನ್ನಲ್ಲ ಅಂತೆ. ಶುಗರ್ ಏನು ಮುಟ್ಟಲ್ಲ, ಅಂದರೆ ಶುಗರ್ ಪೇಷಂಟ್ ಇರಲ್ಲ. ಜಿಮ್ ಹೇಳೋ, ಜಿಂಬೋ ಅಲ್ವಾ, ಹಂಗಾಗಿ ಏನು ತಿನ್ನಲ್ಲ, ಮಾತಾಡೋದು ಇಲ್ಲ, ವೆಯ್ಟ್ ಇದಾಗ್ತಾನಂತೆ. ಬ್ರ್ಯಾಂಡೆಡ್ ಟಿ ಶರ್ಟ್ ಇದು 40 ಲಕ್ಷ ಟಿ ಶರ್ಟ್ ಅಲ್ವಾ? 40 ಲಕ್ಷ ಟಿ ಶರ್ಟು. ಬರು ಬಾಯ್. ಕೈ ಕೊಟ್ಟೆ ಬಿಟ್ಟ. ಫ್ರಂಟ್ ಸೀಟಿಗೆ ಕಿತ್ತಾಟ. ಬಾಯ್ ಉಮ್ಮ. ನನ್ನ ಫ್ರೆಂಡ್ ಸೀಟ್ ನನಗೇನೆ ಸಿಕ್ತು. ಕೊನೆಗೂ ಸಾಧಿಸ್ಬಿಟ್ಟೆ. ಗೈಸ್, ನೀನ್ ಗೇಟ್ ಹಾಕಕ್ಕಂತ ಬಂದ್ರೆ ಈ ನನ್ನ ಮಗ ನೋಡಿ ಎಲ್ಲಿ ಕೂತವನಂತ. ಫೈನಲಿ ನನಗೂ ಇದೇ ಸೀಟ್ ಬೇಕು. ಸಿಕ್ಕಿ ಪಿರವರ ಜಾಗೆ ತುಂಟುಲ್ಲ ಕಾಣಿನೆಲ್ಲ ಇಟ್ಟಿದ್ದು ಒಂದು ಇತ್ತರ ಬಾರಿ ಗುದ್ದು ಲೆಕ್ಕ ದಾಯಿಂಚ ಮಾರ್ಲಿ ಇರಪ್ಪರ ಚಂದ್ರಂಟೆಲ್ಲ ತಿಳ್ತು ಕಂಟ್ರೋಲ್ ಗುಣ ಮತ್ತೆ ಅಲೆ ಬುಡಿಯರು ಅಲೆ ಬುಡಿಯರು ಎಂಚ ಬೂಡ್ದ ರಿಯಾಕ್ಷನ್ ಜೊತ್ತಲ್ಲಿ ಮುಖಂತಂದ್ರೆ ಬುರಿ ಅಲ್ಲಿ ಅಲೆ ಸೋಣನ್ನೆಲ್ಲ ಜಪ್ಪಡು. ಫೈನಲಿ ಗೈಸ್ ಮನೆ ರೀಚ್ ಆದ್ವಿ.